ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸ್ಪರ್ಧಾಚೇತನ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತು ಸುಸ್ವಾಗತ. ಪ್ರಿಯ ಸ್ಪರ್ಧಾರ್ಥಿ ಮಿತ್ರರೇ, ಇತ್ತೀಚೆಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಭೂಗೋಳ ಎನ್ನುವಂತ ಸಬ್ಜೆಕ್ಟ್ ಏನಿದೆ ಅತಿ ಹೆಚ್ಚು ಅಂಕವನ್ನು ತಂದುಕೊಡುವಂತ ಸಬ್ಜೆಕ್ಟ್ ಇದು. ಸೊ ಆ ಕಾರಣಕ್ಕೋಸ್ಕರ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ನದಿ ವ್ಯವಸ್ಥೆ ಎನ್ನುವಂತ ಟಾಪಿಕ್ ಏನಿದೆ ಇದರಲ್ಲಿ ನಿಮಗೆ ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಕ್ವಶನ್ಸ್ ಇಲ್ಲಿಂದನೇ ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾವು ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ಗಂಗಾ ನದಿ ವ್ಯವಸ್ಥೆಯ ಬಗ್ಗೆ ಮಾತಾಡಿದ್ದೀನಿ, ಅದರ ಉಪನದಿಗಳಾದಂಥ ಯಮುನಾ ನದಿ ವ್ಯವಸ್ಥೆಯ ಬಗ್ಗೆ ಮಾತಾಡಿದ್ದೀನಿ. ನನ್ನ ಹಳೆ ಚಾನಲ್ ಅನ್ನು ನೀವು ತೆಗೆದು ನೋಡಿದಾಗ ನಿಮಗೆ ಸಿಗುತ್ತೆ. ಇವತ್ತು ಮುಂದುವರೆದ ಭಾಗವಾಗಿ ದಾಮೋದರ, ಚಂಬಲ್, ಸೋನಾ ಎನ್ನುವಂತ ನದಿಗಳ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ನೋಡಿ, ನಮ್ಮಲ್ಲಿ ತುಮಕೂರಲ್ಲಿ ಒಂದು ಹೆಸರಾಂತ ಸ್ಪರ್ಧಾಚೇತನ ಕೋಚಿಂಗ್ ಸೆಂಟರ್ ಎನ್ನುವಂತ ಒಂದು ಅಕಾಡೆಮಿ ಇದೆ. ಸೊ ಈ ಅಕಾಡೆಮಿಯಲ್ಲಿ ಪ್ರತಿ ವರ್ಷನೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚು ರಿಸಲ್ಟ್ ಬರ್ತಿರುವಂತ ಸಂಸ್ಥೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನೋಡಿ, ನಿಮ್ಗೆ 2024 ಮತ್ತು 25ರಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ನಮ್ಮ ಸಂಸ್ಥೆಯಿಂದ ಸುಮಾರು 26ರಿಂದ 27 ಜನ 2024-25ರಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆಯಾಗಿರುವಂತ ಒಂದು ಹೆಮ್ಮೆಯ ಸಂಸ್ಥೆ, ಸ್ಪರ್ಧಾಚೇತನ ಸಂಸ್ಥೆ ತುಮಕೂರಲ್ಲಿದೆ. ಸೊ ಅನ್ನೋದೇ ನಮ್ಗೆ ಒಂದು ಹೆಮ್ಮೆಯ ವಿಚಾರ. ಆ ಕಾರಣಕ್ಕೋಸ್ಕರ ಇಲ್ಲಿ ಜೂನ್ 16ರಿಂದ ಹೊಸ ತರಗತಿಗಳು ಪ್ರಾರಂಭ ಆಗಿದ್ದಾವೆ. ಸೊ ದಾಖಲಾತಿನ ಪಡಿಬೇಕು ಅಂದ್ರೆ ಮೇಲ್ಗಡೆ ನೋಡಿ ನಂಬರು 9880991791 ಅಥವಾ 9632344329 ಈ ನಂಬರ್ಗೆ ಕಾಲ್ ಮಾಡಿ. ಸೊ ಹೆಚ್ಚು ಇನ್ಫಾರ್ಮೇಶನ್ ನಿಮ್ಗೆ ಅದರಲ್ಲಿ ತಿಳಿತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಆ ಚಾನಲ್ ಮೂಲಕ ನೀವು ಒಂದು ಸಂಸ್ಥೆಗೆ ಹ್ಯಾಡ್ ಆಗ್ಬೋದು ಅಂತ ಹೇಳ್ತಾ, ಇವತ್ತು ನಿಮ್ಗೆ ಪ್ರಮುಖವಾಗಿ ನಾನು ಹೇಳ್ದಾಗೆ ದಾಮೋದರ ಎನ್ನುವಂತ ಒಂದು ನದಿಯ ಬಗ್ಗೆ ನಾವು ಮಾತಾಡೋಣ. ಇಲ್ಲಿ ದಾಮೋದರ ನದಿ ಅಂತ ಬಂದಾಗ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ಯಾಕೆಂದ್ರೆ ಇಲ್ಲಿ ಇತ್ತೀಚೆಗೆ ಕ್ವಶನ್ಸ್ ಏನಪ್ಪ ಮಾಡ್ತೇನೆ ಅಂದ್ರೆ, ಹಿಂದೆ ನೇರವಾಗಿ ಕೇಳ್ತಾ ಇದ್ದ ದಾಮೋದರ ಅನ್ನೋದು ಯಾವ ನದಿಯ ಉಪನದಿ ಅಂತ. ಬಟ್ ಇವತ್ತೇನ್ ಮಾಡ್ತಾ ಇದ್ದೇನೆ ಅಂದ್ರೆ, ದಾಮೋದರ ಅನ್ನೋದು ಗಂಗಾ ನದಿಯ ಯಾವ ಭಾಗದ ಉಪನದಿ ಅಂತ ಕೇಳ್ತಾನೆ. ನೋಡಿ ನೆನ್ಪಿಟ್ಕೊಳ್ಳಿ, ಈ ದಾಮೋದರ ಅನ್ನೋದು ನಿಮ್ಗೆ ಗೊತ್ತಿರಲಿ, ಗಂಗಾ ನದಿಯ ಬಲದಂಡೆಯ ಉಪನದಿ, ಅಂದ್ರೆ ಬಲಭಾಗದಿಂದ ಬಂದು ಸೇರುವಂತ ಉಪನದಿ ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಇದು ಎಲ್ಲುಟ್ಟುತ್ತೆ ಅಂತ ಹೇಳೋದಾದ್ರೆ ನೋಡಿ ಸ್ನೇಹಿತರೆ, ನಿಮ್ಗೆ ಕಾಣ್ತಾ ಇದೆ ಗಂಗಾ ನದಿ ಉಪನದಿಯಾದಂತ ದಾಮೋದರ ನದಿ ಚೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಬರುವಂತ ತೋರಿ ಎನ್ನುವಂತ ಸ್ಥಳದಲ್ಲಿ ಹುಟ್ಟುತ್ತೆ. ಇಲ್ಲಿ ಹುಟ್ಟುವಂತ ದಾಮೋದರ ನದಿ ಏನಿದೆ, ಇಂಪಾರ್ಟೆಂಟ್ಲಿ ಇದು ಪ್ರಮುಖವಾಗಿ ಯಾವ ದಿಕ್ಕಿಗೆ ಹರಿಯುತ್ತೆ ಅಂತ ಕೇಳ್ತಾನೆ ಸ್ನೇಹಿತರೆ. ಇದು ಪೂರ್ವಾಭಿಮುಖವಾಗಿ ಹರಿಯುತ್ತೆ. ಸೊ ತನ್ನ ಉಗಮದ ನಂತರ ಯಾವ ದಿಕ್ಕಿಗೆ ಹೋಗುತ್ತೆ? ಪೂರ್ವಾಭಿಮುಖವಾಗಿ ಹರ್ಕೊಂಡು ಪ್ರಮುಖವಾಗಿ 2 ರಾಜ್ಯಗಳಲ್ಲಿ ಹರಿಯುತ್ತೆ. ಒಂದು ಜಾರ್ಖಂಡ್, ಮತ್ತೊಂದು ವೆಸ್ಟ್ ಬೆಂಗಾಲ್. ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ರಾಜ್ಯಗಳಲ್ಲಿ ಹರಿದು ಇದು ಫೈನಲ್ ಆಗಿ ಹೋಗಿ ಗಂಗಾ ನದಿಯಿಂದ ಪ್ರತ್ಯೇಕವಾಗುವಂತ ಹೂಗ್ಲಿ ಎನ್ನುವಂತ ಶಾಖೆಯನ್ನ ಸೇರುತ್ತೆ. ಸೊ ಅದಕ್ಕೋಸ್ಕರ ಇದು ಹೂಗ್ಲಿ ಭಾರತಿ ನದಿಯ ಉಪನದಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸಮ್ ಎಕ್ಸಾಮ್ ಅಲ್ಲಿ ಇದನ್ನ ಗಂಗಾ ನದಿಯ ಉಪನದಿ ಅಂತ ಹೇಳಿ ಕೂಡ ಕನ್ಸಿಡರ್ ಮಾಡ್ತೀವಿ. ಯಾವ್ದಿದ್ರು ಕೂಡ ತಪ್ಪಿಲ್ಲ. ಇಂಥ ದಾಮೋದರ ನದಿಯ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದಾಗ ಇದು ನಿಮ್ಗೆ ಗೊತ್ತಿರಲಿ, 541 ಕಿಲೋಮೀಟರ್ ಲೆಂತ್ ಆಗಿ ಹರಿಯುತ್ತೆ. ತೋರಿಯಿಂದ ಅದು ಫೈನಲ್ ಆಗಿ ನದಿಮುಖ ಅಥವಾ ಕೊನೆಯದಾಗಿ ಸೇರುವಂತ ಭಾಗವಾದಂತ ಹುಗ್ಲಿ ಭಾರತಿಯವರೆಗೆ 541 ಕಿಲೋಮೀಟರ್ ಉದ್ದ ಇದೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ 2 ನೀರಿನ ಮೂಲಗಳಿದಾವೆ. ಅಂದ್ರೆ ಇದು ಉಗಮ ಹೋಗ್ಬೇಕಾದ್ರೆ 2 ನೀರಿನ ಮೂಲಗಳೊಂದಿಗೆ ಹುಟ್ಟುತ್ತೆ. ಅದರಲ್ಲಿ ಪ್ರಮುಖವಾಗಿ ನೋಡಿ, ದಕ್ಷಿಣದ ಮೂಲವನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ತೋರಿ ಫಾರ್ ಗನ್ ಅಂತ ಕರೆದ್ರೆ, ಮತ್ತೊಂದನ್ನ ಗರ್ರಿ ಅಂತ ಕರಿತೀವಿ. ಅಂದ್ರೆ ಇವೆರಡೂ ಕೂಡ ದಾಮೋದರ ನದಿಯ ಉಪನದಿಗಳು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ 2 ನೀರಿನ ಮೂಲಗಳು ಎಲ್ಲಿ ಸಂಗಮ ಹೋಗುತ್ತೆ ಅಂತ ಕೇಳಿದಾಗ ನೋಡಿ ಸ್ನೇಹಿತರೆ, ಅಜಾರಿಬಾಗ್ ಅಂತ. ಸೊ ಎಲ್ಲಿ ಸಂಗಮ ಹೋಗ್ತಪ್ಪ ಅಂದ್ರೆ ಅಜಾರಿಬಾಗ್ ಅಲ್ಲಿ ಸಂಗಮವಾದ ಮೇಲೆ ಏನಂತ ಕರಿತೀವಪ್ಪ ಅಂದ್ರೆ ದಾಮೋದರ ನದಿ ಅಂತ ಹೇಳಿ ಕರಿತೀವಿ. ಸೊ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂದ್ರೆ ಇದು ಅತಿ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ PCI ಆಗಿರ್ಬೋದು, PSI ಆಗಿರ್ಬೋದು, ST ಆಗಿರ್ಬೋದು, FT ಆಗಿರ್ಬೋದು, ಗಂಗಾ ನದಿ ಅನ್ನೋದಕ್ಕಿಂತ ಗಂಗಾ ನದಿ ಹೆಚ್ಚು ಕ್ವಶನ್ಸ್ ಅನ್ನ ಬರ್ತಾ ಇರೋದ್ರಿಂದ, ಇನ್ನ ಪ್ರಮುಖವಾಗಿ ಇದರ ಕ್ಯಾಚ್ಮೆಂಟ್ ಏರಿಯಾ ಅಥವಾ ಜಲಾನಯನ ಪ್ರದೇಶ ಎಷ್ಟಿದೆ ಅಂತ ಕೇಳಿದಾಗ ನೋಡಿ, ಇದು 22,000 ಚದರ ಕಿಲೋಮೀಟರ್ ಅಷ್ಟು ಕ್ಯಾಚ್ಮೆಂಟ್ ಏರಿಯಾವನ್ನ ಕವರ್ ಮಾಡುತ್ತೆ. 22,000 ಚದರ ಕಿಲೋಮೀಟರ್ ಕ್ಯಾಚ್ಮೆಂಟ್ ಏರಿಯಾಕ್ಕೆ ಒಳಪಡುತ್ತೆ ದಾಮೋದರ. ಇಂಥ ದಾಮೋದರ ನದಿಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಬಂಗಾಳದ ದುಃಖಕಾರಕ ನದಿ ಅಂತ ಕರಿತೀವಿ. ಸಾರ್ ಆಫ್ ದ ಬಂಗಾಳ ಸ್ಟೇಟ್ ಅಂತ ಕರಿತೀವಿ. ಅತಿ ಹೆಚ್ಚು ಕ್ವಶನ್ ಆಗೋದಿದೆ. ಸೊ ಬಂಗಾಳದ ದುಃಖಕಾರಕ ನದಿ ಯಾವ್ದು ಅಂತ ಕೇಳಿದ್ರೆ, ಬಂಗಾಳದ ದುಃಖಕಾರಕ ನದಿ ಅಂತ ಹೇಳಿ ನಾವು ಯಾವ್ದಾರ ಕರಿತೀವಪ್ಪ, ನೆನ್ಪಿಟ್ಕೊಳ್ಳಿ, ಮರೆಯಬಾರದು. ಸೊ ದಾಮೋದರ ನದಿಯನ್ನ ಬಂಗಾಳದ ದುಃಖಕಾರಕ ನದಿ ಅಂತ ಹೇಳಿ ಕರಿತೀವಿ.
ಸೊ ಇದನ್ನ ಪ್ರಮುಖವಾಗಿ ಈ ದಾಮೋದರ ನದಿಗೆ ಯಾವ ಪ್ರಮುಖ ಅಣೆಕಟ್ಟೆಯನ್ನ ಕಟ್ಟಿದ್ದಾರೆ ಅಂತ ಕ್ವಶನ್ಸ್ ಅನ್ನ ನೇರವಾಗಿ ಕೇಳ್ತೇನೆ. ಯಾಕಪ್ಪ ಅಂದ್ರೆ ಈ ಅಣೆಕಟ್ಟುಗಳು ಅಂತ ಬಂದಾಗ ಸ್ನೇಹಿತರೆ, ಇದು ಇಂದಿನ, ಯಾಕಂದ್ರೆ ಭಾರತ ಒಂದು ಕೃಷಿ ಪ್ರಧಾನವಾದಂತ ರಾಷ್ಟ್ರ. ಇಂಥ ಕೃಷಿ ಪ್ರಧಾನವಾದಂತ ರಾಷ್ಟ್ರಕ್ಕೆ ನೀರೇ ಅತಿ ಪ್ರಮುಖವಾಗಿರೋದ್ರಿಂದ ಭಾರತ, ಅದು ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಹರಿಯುವಂತ ಎಲ್ಲ ಪ್ರಮುಖ ನದಿಗಳಿಗೂ ಕೂಡ ಅಣೆಕಟ್ಟೆಗಳನ್ನ ಕಟ್ಟಲಾಗಿದೆ. ಅದರಲ್ಲಿ ದಾಮೋದರ ನದಿಯ ವಿಶೇಷ ಅಣೆಕಟ್ಟೆ ಯಾವ್ದಪ್ಪ ಅಂದ್ರೆ, ಸೊ ಅದನ್ನ ದಾಮೋದರ ಅಣೆಕಟ್ಟು ಅಂತ ಕರಿತೀವಿ. ದಾಮೋದರ ಅಣೆಕಟ್ಟು, ದಾಮೋದರ ನದಿಗೆ ಕಟ್ಟಿರುವಂತ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ದಾಮೋದರ ಅಣೆಕಟ್ಟು. ಅದು ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯಗಳ ಸಂಯುಕ್ತ ಯೋಜನೆಯಾಗಿ ಅಮೆರಿಕಾದ ಯಾವ ಮಾದರಿಯಲ್ಲಿ ಡ್ಯಾಮ್ ಇದೆ ಅಂತ ಕೇಳ್ತೇನೆ, ಅಮೆರಿಕಾದ ಟೆನೆನ್ಸಿ ಮಾದರಿಯಲ್ಲಿ ದಾಮೋದರ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ. ಇಲ್ಲಿ ನೋಡಿ ಕ್ವಶನ್ಸ್ ಅನ್ನ ಹೆಂಗ್ ಬೇಕಾದ್ರೂ ಕೇಳ್ಬೋದು. ದಾಮೋದರ ಅಣೆಕಟ್ಟೆ ಎಲ್ಲಿದೆ ಅಂತ ಕೇಳಿದ್ರೆ ಜಾರ್ಖಂಡ್ ಅಲ್ಲಿ. ಯಾವ ರಾಜ್ಯಗಳ ಸಂಯುಕ್ತ ಯೋಜನೆ ಅಂತ ಕೇಳಿದಾಗ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್. ಯಾವ ಮಾದರಿಯಲ್ಲಿದೆ ಅಂತ ಏನಾದ್ರು ಕೇಳಿದ್ರೆ ಇದು ಅಮೆರಿಕಾದ ಟೆನೆನ್ಸಿ ಮಾದರಿಯಲ್ಲಿದೆ. ಸೊ ಈ ಅಣೆಕಟ್ಟೆಯನ್ನ 1943ರಲ್ಲಿ ಶಂಕುಸ್ಥಾಪನೆ ಮಾಡಿ 1948ರಲ್ಲಿ ಉದ್ಘಾಟನೆ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಈ ಅಣೆಕಟ್ಟೆ ಏನಿದೆ ಇದು ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರೀಯ ಅಣೆಕಟ್ಟು ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಸೊ ಡ್ಯಾಮ್ ಅಲ್ಲಿ ನಾವು ಮುಂದೆ ಡ್ಯಾಮ್ ಬಗ್ಗೆ ನಾವು ಚರ್ಚೆ ಮಾಡೋಣ. ಬಟ್ ದಾಮೋದರ ನದಿಗೆ ಕಟ್ಟಿರುವಂತ ಅಣೆಕಟ್ಟು ದಾಮೋದರ. ಈ ದಾಮೋದರ ನದಿ ಏನಿದೆ ಇದು ಹಲವಾರು ಶಾಖೆಗಳಾಗಿ ಛಿದ್ರಗೊಳ್ಳುತ್ತೆ. ಅಂದ್ರೆ ಇದು ಉಗಮವಾಗಬೇಕಾದ್ರೂ ಪ್ರತ್ಯೇಕ ಮೂಲ, ಕೊನೆಗೆ ಎಂಡಾಗ್ಬೇಕಾದ್ರೂ ಕೂಡ ಅನೇಕ ಶಾಖೆಗಳಾಗಿ ಛಿದ್ರಗೊಳ್ಳುತ್ತೆ. ಅದರಲ್ಲಿ ಪ್ರಮುಖವಾಗಿ ಯಾವ್ದಪ್ಪ ಅಂದ್ರೆ ದಾಮೋದರ ನದಿಯಿಂದ ವಿಭಾಗವಾಗುವಂತ ಮತ್ತೊಂದು ನೀರಿನ ಮೂಲ ಯಾವುದು ಅಂತ ಕೇಳಿದಾಗ ಅದನ್ನ ರೂಪನಾರಾಯಣ ಅಥವಾ ರೂಪನಾರಾಯಣಿ ನದಿ ಅಂತ ಕರಿತೀವಿ. ದಾಮೋದರ ನದಿಯ ಮತ್ತೊಂದು ಶಾಖೆ ಅಥವಾ ಕವಲು ಯಾವ್ದಪ್ಪ ಅಂದ್ರೆ ರೂಪನಾರಾಯಣಿ ಅಂತ ಹೇಳಿ ಕರಿತೀವಿ. ಇಂಥ ರೂಪನಾರಾಯಣಿ ನದಿಯ ದಡದ ಮೇಲಿರುವಂತಹ ಪ್ರಮುಖ ಟ್ರೈಬಲ್ ಪೀಪಲ್ ಯಾರು ಅಂತ ಕೇಳಿದಾಗ ಸಂತಾಲ ಟ್ರೈಬಲ್ ಪೀಪಲ್. ಯಾವ ಟ್ರೈಬಲ್ ಪೀಪಲ್ ಅಂದ್ರೆ ಸಂತಾಲರು ಕಂಡು ಬರ್ತಾರೆ. ಇನ್ನ ಈ ದಾಮೋದರ ನದಿ ಅಂತ ಬಂದಾಗ ಇದರ ನದಿಯ ಉಪನದಿಗಳು ಯಾವ್ದು ಅಂತ ಕೇಳಿದಾಗ ಕೋನಾರ್ ಮತ್ತೆ ಬರಕಾರ್ ಅಂತ. ಈ ಕೋನಾರ್ ಮತ್ತು ಬರಕಾರ್ ದಾಮೋದರ ನದಿಯ ಪ್ರಮುಖ ಉಪನದಿಗಳು. ಈ ಕೋನಾರ್ ಮತ್ತು ಬರಕಾರ್ ನದಿಗಳಿಗೂ ಕೂಡ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯಗಳ ಸಂಯುಕ್ತ ಯೋಜನೆಯಾಗಿನೇ ಅನೇಕ ಅಣೆಕಟ್ಟೆಗಳನ್ನ ಕಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೋನಾರ್ ಮತ್ತೆ ಬರಕಾರ್ ಅನ್ನೋದು ಅತಿ ಪ್ರಮುಖವಾದದ್ದು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇದಿಷ್ಟು ದಾಮೋದರ ನದಿಗೆ ಬಗ್ಗೆ ಸಂಬಂಧಪಟ್ಟಂತ ಮಾಹಿತಿ. ಅಂದ್ರೆ ಸೊ ಮತ್ತೊಂದು ಉಪನದಿ ಬರ್ತಾ ಇದೆ ನೋಡಿ, ನಿಮ್ಗೆ ಕಾಣ್ತಾ ಇದೆ, ಅದು ಚಂಬಲ್. ಚಂಬಲ್ ಅಂತೂ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಚಂಬಲ್ ನದಿಯ ಮೇಲೆ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ನೋಡಿ ಬಹಳ ಕನ್ಫ್ಯೂಷನ್ ಆಗ್ತಿರೋ ಇಲ್ಲಿ, ಯಾಕಂದ್ರೆ ಚಂಬಲ್ ಅನ್ನೋದು ಗಂಗಾ ನದಿಯ ಉಪನದಿ ಅಲ್ಲ. ಚಂಬಲ್ ನೋಡಿ ನಿಮಗೆ ಕಾಣ್ತಾ ಇದೆ, ಯಾಕಂದ್ರೆ ಚಂಬಲ್ ಅನ್ನೋದು ಗಂಗಾ ನದಿಯ ಉಪನದಿ ಯಾವ್ದಪ್ಪ ಅಂದ್ರೆ ಯಮುನಾ. ಯಮುನೆಗೆ ಒಂದು ಉಪನದಿ ಇದೆ, ಯಾವ್ದಪ್ಪ ಅಂದ್ರೆ ಚಂಬಲ್. ಸೊ ಯಮುನಾ ನದಿಯ ಉಪನದಿ ಆದಂತ ಚಂಬಲ್ ಹರಿಯುವಂತ ರಾಜ್ಯಗಳು ಬಂದಾಗ ಮಧ್ಯಪ್ರದೇಶದಲ್ಲಿ ಹರಿಯುತ್ತೆ, ರಾಜಸ್ಥಾನದಲ್ಲಿ ಹರಿಯುತ್ತೆ, ಉತ್ತರ ಪ್ರದೇಶ. ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಹರಿಯುವಂತ ಚಂಬಲ್ ಉಗಮ ಸ್ಥಳ ಯಾವುದು ಅಂತ ಬಂದಾಗ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಕಂಡು ಬರುವಂತ ಮೌನಲ್ಲಿ ಉಗಮವಾಗುತ್ತೆ. ಅಲ್ಲಿ ಉಗಮವಾಗಿ ಪ್ರಮುಖವಾಗಿ ಇದು ನೋಡಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸೊ ಉಗಮ ಸ್ಥಳ ಅಂತ ಬಂದಾಗ ಮಧ್ಯಪ್ರದೇಶದಿಂದ ರಾಜಸ್ಥಾನದ ಮೂಲಕ ಹರ್ಕೊಂಡು ನೇರವಾಗಿ ಯುಪಿಗೆ ಹೋಗುತ್ತೆ. ಯುಪಿನಲ್ಲಿ ನಿಯರ್ ಟು ಕಾನ್ಪುರದ ಸಮೀಪ ಹೋಗಿ ಇದು ಯಮುನಾ ನದಿಯನ್ನ ಸೇರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದು ಯಮುನೆಯ ಪ್ರಮುಖ ಉಪನದಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಈ ನದಿಗೆ ಅನೇಕ ಉಪನದಿಗಳಿದಾವೆ, ಕ್ಷಿಪ್ರಾ, ಬನಾಸ್, ಕಾಳಿ, ಸಿಂಧ್, ಪಾರ್ವತಿ. ಚಂಬಲ್ಲೇ ಒಂದು ಉಪನದಿ. ಚಂಬಲ್ ನದಿಗೆ ಮತ್ತೆ ಉಪನದಿಗಳಾದ ಕ್ಷಿಪ್ರಾ, ಬನಾಸ್, ಕಾಳಿ, ಸಿಂಧ್, ಪಾರ್ವತಿ ಎನ್ನುವಂತ ಅನೇಕ ಉಪನದಿಗಳನ್ನ ತನ್ನ ಅರಿವಿನ ಪಾತ್ರದಲ್ಲಿ ಸೇರಿಸಿಕೊಳ್ಳುತ್ತೆ ಚಂಬಲ್. ನೆನ್ಪಿಟ್ಕೊಳ್ಳಿ, ಇಂತ ಚಂಬಲ್ಗೆ ಅನೇಕ ಅಣೆಕಟ್ಟೆಗಳನ್ನು ಕಟ್ಟಿದ್ದಾರೆ. ಚಂಬಲ್ಗೆ ಕಟ್ಟಿರುವಂತಹ ಪ್ರಮುಖ 4 ಅಣೆಕಟ್ಟೆಗಳಲ್ಲಿ ನೆನ್ಪಿಟ್ಕೊಳ್ಳಿ, ಎಲ್ಲ ಉದ್ದೇಶನೂ ಕೂಡ ಕೃಷಿ ಮತ್ತು ಕುಡಿಯುವ ನೀರಿನ ಉದ್ದೇಶಕ್ಕೋಸ್ಕರ ಚಂಬಲ್ ನದಿಗೆ ಪ್ರಮುಖ ಅಣೆಕಟ್ಟೆಗಳನ್ನ ಕಟ್ಟಿದ್ದಾರೆ. ಸೊ ಯಾರಪ್ಪ ಅಂದ್ರೆ ಮೊದಲನೇದು ಮಧ್ಯಪ್ರದೇಶದಲ್ಲಿ ಮಹಾತ್ಮ ಗಾಂಧಿ ಸಾಗರ ಅಣೆಕಟ್ಟೆಯನ್ನು ಕಟ್ಟಿದ್ದಾರೆ. ರಾಜಸ್ಥಾನದಲ್ಲಿ ನೆಹರು ಅಣೆಕಟ್ಟೆಯನ್ನು ಕಟ್ಟಿದ್ದಾರೆ. ರಾಜಸ್ಥಾನದಲ್ಲಿ ರಾಣಾ ಪ್ರತಾಪ ಸಾಗರ ಅಣೆಕಟ್ಟು ಕಟ್ಟಿದ್ದಾರೆ. ರಾಜಸ್ಥಾನದಲ್ಲಿ ಕೋಟಾ ಬ್ಯಾರೇಜ್ ಇದೆ. ಸೊ ಹಾಗಾಗಿ ಪ್ರಮುಖ ಚಂಬಲ್ 4 ಅಣೆಕಟ್ಟೆಗಳನ್ನ ಮ್ಯಾಚ್ ಮಾಡಕ್ಕೆ ಕೇಳ್ತಾನೆ. ರಾಜಸ್ಥಾನ 3, ಮಧ್ಯಪ್ರದೇಶ 1. ಸೊ ಹಾಗಾಗಿ 4 ಅಣೆಕಟ್ಟೆಗಳ ಉದ್ದೇಶ ಕೇಳಿದಾಗ ಕೃಷಿ, ಕುಡಿಯುವ ನೀರು. ಇನ್ನ ಇದರ ಪ್ರಮುಖ ಉಪನದಿಯಾದಂತ ಶಿಪ್ರಾ ನದಿಯ ದಡದ ಮೇಲೆ ಯಾವ ನಗರವಿದೆ ಅಂತ ಕೇಳ್ತಾನೆ. ಶಿಪ್ರಾ ನದಿಯ ದಡದ ಮೇಲೆ ಉಜ್ಜಯಿನಿ ನಗರವಿದೆ. ಯಾವ ನಗರ ಅಂತ ಹೇಳಿದ್ರಪ್ಪ ಅಂದ್ರೆ ಉಜ್ಜಯಿನಿ ನಗರ. ಯಾವ ನದಿಯ ದಡದ ಮೇಲೆ ಇದೆ ಅಂತ ಕೇಳಿದಾನೆ. ಸೊ ಅದನ್ನ ನಾವು ಶಿಪ್ರಾ ನದಿಯ ದಡದ ಮೇಲೆ. ಶಿಪ್ರಾ ನದಿ ಯಾವ ನದಿಯ ಉಪನದಿನಪ್ಪ ಅಂದ್ರೆ ಚಂಬಲ್ ನದಿಯ ಉಪನದಿ. ಇದನ್ನೇನಾದ್ರೂ ಪರ್ಟಿಕ್ಯುಲರ್ ಆಗಿ ಎಡದಂಡೆ ಉಪನದಿ ಯಾವುದು ಅಂತ ಕೇಳಿದಾಗ ಬನಾಸ್, ಬಲದಂಡೆ ಉಪನದಿ ಯಾವುದು ಅಂತ ಕೇಳಿದಾಗ ಕಾಳಿ, ಸಿಂಧ್ ಮತ್ತು ಪಾರ್ವತಿ ಅನ್ನೋದು ಇದರ ಪ್ರಮುಖ ಬಲದಂಡೆ ಉಪನದಿಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ.
ಇದಾದ್ಮೇಲೆ ಇವತ್ತಿನ ಮತ್ತೊಂದು ಪ್ರಮುಖ ನದಿ ವ್ಯವಸ್ಥೆ ಯಾವ್ದಪ್ಪ ಅಂದ್ರೆ ಸೋನೆ. ಸೋನೆ ಅನ್ನೋದು ಗಂಗೆಯ ಬಲದಂಡೆಯ ಉಪನದಿ. ಇದು ಅಂದ್ರೆ ಗಂಗಾ ನದಿ ಹರಿವಿನ ದಿಕ್ಕಿಗೆ ಬಲಭಾಗದಿಂದ ಬಂದು ಸೇರುವಂತ ಉಪನದಿ ಸೋನೆ. ಅದಕ್ಕೋಸ್ಕರ ಸೋನೆಯನ್ನ ಗಂಗೆಯ ಬಲಭಾಗದ ಉಪನದಿ ಅಂತ ಕರಿತೀವಿ. ಇದರ ಉಗಮ ಸ್ಥಳ ಯಾವುದು ಅಂತ ಕೇಳಿದಾಗ ಸೊ ಇಷ್ಟು ಕ್ಲಿಯರ್. ಅಮರಕಂಟಕ್ ಮಧ್ಯಪ್ರದೇಶದ ಅಮರಕಂಟಕ್ ಪ್ರಸ್ಥಭೂಮಿಯಲ್ಲಿ ಉಗಮ ಹೊಂದಿ ಒಟ್ಟು 780 ಕಿಲೋಮೀಟರ್ ಉದ್ದ ಇದು. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಜಾರ್ಖಂಡ್ ಮೂಲಕ ಇದು ಫೈನಲ್ ಆಗಿ ಹೋಗಿದ್ ಏನನ್ನ ಸೇರ್ಕೊಳತ್ತಪ್ಪ ಅಂದ್ರೆ ಸೊ ತೆಹರಿ ಬಳಿ ಹೋಗಿ ಇದು ಗಂಗಾ ನದಿಯನ್ನ ಸೇರ್ಕೊಳ್ಳುತ್ತೆ ಸೋನಾ. ಇಂಥ ಸೋನಾ ನದಿಗೆ ಪ್ರಮುಖವಾಗಿ ಯಾವ ಅಣೆಕಟ್ಟೆಯನ್ನ ಕಟ್ಟಿದ್ರಪ್ಪ ಅಂದ್ರೆ ಸೋನಾ ನದಿಗೆ ಪ್ರಮುಖವಾಗಿ ಸೋನಾ ನದಿ ಅಣೆಕಟ್ಟನ್ನು ಮಾತಾಡೋದಕ್ಕಿಂತ ಮುಂಚೆ ಇದರ ಪ್ರಮುಖ ಉಪನದಿ ಇದೆ. ಯಾವ್ದಪ್ಪ ಅದು ಅಂದ್ರೆ ರಿಹಾಂದ ಮತ್ತೆ ಕನ್ಹಾರ್ ಎನ್ನುವುದು ಇದರ ಪ್ರಮುಖ ಉಪನದಿ. ಇದರ ಉಪನದಿಯಾದಂತ ರಿಹಾಂದ ಎನ್ನುವಂತ ನದಿಗೆ ಇದೇ ಎಕ್ಸಾಮ್ ಅಲ್ಲಿ ಕೇಳೋದು. ರಿಹಾಂದ ಎನ್ನುವಂತ ಉಪನದಿಗೆ ಉತ್ತರ ಪ್ರದೇಶದ ಸೋನಭದ್ರ ಜಿಲ್ಲೆಯ ಪಿಪ್ರಿ ಬಳಿ ಗೋವಿಂದ ವಲ್ಲಭ ಪಂತ್ ಎನ್ನುವಂತ ಅಣೆಕಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ. ವೆರಿ 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 ಇಂಪಾರ್ಟೆಂಟ್. ಸೊ ಅದನ್ನ ರಿಹಾಂದ ಅಣೆಕಟ್ಟು ಅಂತ ಕರಿತೀವಿ. ಜೊತೆಗೆ ಅದನ್ನ ಗೋವಿಂದ ವಲ್ಲಭ ಪಂತ್ ಅಣೆಕಟ್ಟು ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಸೊ ನೋಡಿ, ಇದಿಷ್ಟು ನಿಮ್ಗೆ ಸೋನಾ ನದಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್. ನೋಡಿ ಸ್ನೇಹಿತರೆ, ಪ್ರತಿ ದಿವಸನೂ ಕೂಡ ಈ ನದಿ ವ್ಯವಸ್ಥೆಯ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ ನಿಮ್ಗೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗ್ಬೇಕು, ಭೂಗೋಳದಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಅನ್ನ ತೆಗಿಬೇಕು ಅಂದ್ರೆ ನದಿ ವ್ಯವಸ್ಥೆಗಳೇ ನಿಮ್ಗೆ ಅಲ್ಟಿಮೇಟ್ ಟಾಪಿಕ್ ಆಗುತ್ತೆ. ಯಾರೆಲ್ಲ ಇನ್ನು ನಮ್ಮ ಸ್ಪರ್ಧಾ ಚೇತನ ಯೂಟ್ಯೂಬ್ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಈ ಕೂಡಲೇ ಹಾಗೆ ಅಂತ ಹೇಳ್ತಾ, ಸೊ ಹೆಚ್ಚು ಹೆಚ್ಚು ಇನ್ಫಾರ್ಮೇಶನ್ಸ್ ಗಳನ್ನ ನದಿ ವ್ಯವಸ್ಥೆಯ ಬಗ್ಗೆ, ಅಣೆಕಟ್ಟುಗಳ ಬಗ್ಗೆ, ಜಲಪಾತಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.